ರಾಮಾನುಜರ ಬದುಕು ಸಾಧನೆಯನ್ನು ನೋಡೋದಕ್ಕಿಂತ ಮೊದಲು ನನಗೆ ಗುರುಗಳ ಅಪ್ಪಣೆ ಮಾಡಿದ ಹಾಗೆ ಮೊದಲು ಆಳ್ವಾರರ ಬಗ್ಗೆ ಹೇಳಿ ಆಮೇಲೆ ಅವ್ರ ಬಗ್ಗೆ ಹೇಳಿ ಅಂದರು. ಕೆಲವು ಆಳ್ವಾರರ ಬಗ್ಗೆ ಮಾತ್ರ ಹೇಳಬೇಕು ನಾನು. ಕೆಲವ್ರ ಬಗ್ಗೆ ಸ್ವಲ್ಪ ವಿಶೇಷವಾಗಿ, ಕೆಲವೊಂದು ಸ್ವಲ್ಪ ಸೂಕ್ಷ್ಮವಾಗಿ ಹೇಳ್ಬೋದು. ಮೊದಲಿನ ಮೂಲ ಆಳ್ವಾರರಿದ್ದಾರಲ್ಲ, ಅದ್ಭುತಪ್ಪ ಅದು. ಪೊಯ್ಗೈ ಆಳ್ವಾರರು, ಭೂತತ್ತಾಳ್ವಾರರು ಮತ್ತು ಪೇಯ್ ಆಳ್ವಾರರು ಅಂತ. ಆ 3 ಜನ ಸಮಕಾಲೀನರು, ಒಂದೇ ಕಾಲದಲ್ಲಿ ಬದುಕಿದವರು. ಇವರು ಸುಮಾರು 7ನೇ ಶತಮಾನದಲ್ಲಿದ್ದರು ಅಂತ ನಂಬಿಕೆ. ಖಚಿತವಾದ ಮಾಹಿತಿ ಗೊತ್ತಿಲ್ಲ, 7ನೇ ಶತಮಾನದಲ್ಲಿದ್ದರು ಅಂತ. ಆಳ್ವಾರಲ್ಲಿ ಅತ್ಯಂತ ಪ್ರಮುಖರಾದವರು ನಮ್ಮ ಆಳ್ವಾರ್ ಅಂತ. ಅವ್ರು ಹೇಳ್ತಾರೆ, ಈ 3 ಜನನ ಕವಿತ್ರಯರು ಅಂತ ಕರೀತಾರೆ. ಮೊಟ್ಟ ಮೊದಲು ಕವನಗಳನ್ನು ಬರೆದವರು ಇವರು. 3 ಜನ ಅದ್ಭುತ ದೇವತೆಗಳು ಅಂತ ಕರೀತಾರೆ ಅವರು, ಅಷ್ಟು ಮಟ್ಟಿಗೆ ಅದ್ಭುತ ಇದ್ದವರು. ಆ 3 ಜನರಿಗೆ ಒಬ್ಬರದವ್ರ ಪರಿಚಯ ಇರಲಿಲ್ಲಂತೆ. ಅವ್ರು ಹಾಗೆ ನಮ್ಮ ದಾಸರು ಹಾಗೆ ಊರು ಸುತ್ತ ಹೋಗೋದು, ಭಗವಂತ ನಾಮಸ್ಮರಣೆ ಮಾಡ್ತಾ ಹೋಗೋರು. ಒಬ್ಬರದ್ದು ಪರಿಚಯ ಇಲ್ಲ. ಅದು ಭಗವಂತನ ಇಚ್ಛೆ ಇತ್ತು ಏನೋ, ಒಂದೇ ಸಲ ಎಲ್ಲರೂ ಒಂದೇ ಕಡೆ ಬರಬೇಕು ಅಂತ. ಆ 3 ಜನ ಒಂದು ಕಡೆ ಬಂದರು. ಈಗ ನಮ್ಗೆ ಕೇಳಿರಬೇಕು, ತಿರುಕೊಯ್ಲೂರು ಅಂತ ಇದೆ. ತಿರುಕೊಯ್ಲೂರು ಅಂತ ಊರು, ಅಲ್ಲಿ ತ್ರಿವಿಕ್ರಮನ ದೇವಸ್ಥಾನ ಇದೆ. ನೋಡಬೇಕು, ಅದ್ಭುತ ದೇವಸ್ಥಾನ, ಭಾಳ ಚೆನ್ನಾಗಿದೆ. ನಾನು ತ್ರಿವಿಕ್ರಮ ದೇವಸ್ಥಾನ ಇರೋದಕ್ಕೆ ನೋಡಿರಲಿಲ್ಲ, ಮೊದಲು ಇಲ್ಲೇ ನೋಡಿದ್ದೆ ನಾನು. ಅದ್ಭುತ ದೇವಸ್ಥಾನ. ಅಲ್ಲಿ ಬಂದ್ರಂತೆ ಅವರು 3 ಜನ ಒಂದು ಸಲ ಬಂದಿದ್ದಾರೆ. ಹಾಡ್ಕೊಂಡು ಬೇರೆ ಬೇರೆ ಓಣಿಯಲ್ಲಿ ಹೋಗ್ತಿರ್ಬೇಕಾದ್ರೆ ದೇವಸ್ಥಾನ ದರ್ಶನ ಮಾಡಿಕೊಂಡ್ರು. ಜೋರಾಗಿ ಮಳೆ ಬರೋಕ್ಕೆ ಶುರು ಆಯಿತು, ವಿಪರೀತ ಮಳೆ. ಒಂದು ಯಾವುದೋ ಮನೆ ಮುಂದೆ ಜಗಲಿ ಮೇಲೆ ಸ್ವಲ್ಪ ಜಾಗ ಇತ್ತು ಅಂತ ಹೋಗಿ, ಈ ಮೊದಲನೇದವರು ಭಾಳ ಚೆನ್ನಾಗಿದೆ ಅದು, ಪೊಯ್ಗೈ ಆಳ್ವಾರರು ಹೋಗಿ ಕೂತ್ಕೊಂಡ್ರೆ ಅಲ್ಲಿ. ಮಳೆ ಬರ್ತಾಯಿತ್ತು, ಸುಸ್ತಾಗಿದೆ, ಇಡೀ ದಿವಸ ಸುತ್ತಾಡಿ ಮಲ್ಕೊಂಡ್ಬಿಟ್ರು. ಮಲ್ಕೊಂಡು ಸ್ವಲ್ಪ ಹೊತ್ತಿಗೆ ಭೂತತ್ತಾಳ್ವಾರರು ಬಂದ್ರಲ್ಲಿ. ಅವ್ರು ಅದೇ ಜಾಗ. ನಾನು ಸ್ವಲ್ಪ ಕೂಡಬಹುದಾ ಜಗಲಿ ಮೇಲೆ ಅಂತ ಅವ್ರು ವಿನಮ್ರರಾಗಿ ಕೇಳಿದರು. ಇವರು ಸಹಾಯ ಮತ್ತು ಭಕ್ತಿಗೆ ಹೆಸರಾದಂಥವ್ರು ಇವರು, ಪೊಯ್ಗೈ ಆಳ್ವಾರರು. ಅವ್ರು ತಟಕ್ಕನೆ ಎದ್ದು ಕೂತ್ಕೊಂಡ್ಬಿಟ್ರು. ಮಲ್ಕೊಂಡಿದ್ರಲ್ಲ, ಜಾಗ ಹಿಡ್ದಿತ್ತಲ್ಲ, ಎದ್ದು ಕೂತ್ರಂತೆ. ಎದ್ದು ಕೂತು ತಕ್ಷಣ ಹೇಳಿದ್ರಂತೆ, ಒರ್ವರ್ ಪಡುಕಲಾಂ ಇರುವರ್ ಅಮರ್ಲಾಂ. ಅಂದರೆ ಒಬ್ಬರು ಮಲಗೋ ಜಾಗೆಯಲ್ಲಿ ಇಬ್ಬರು ಕೂತ್ಕೋಬೋದಪ್ಪ, ಬನ್ನಿ ಅಂತ ತಾವು ಎದ್ಕೊಂಡು ಕೂತ್ಕೊಂಡ್ರು. ಅವರು ಕೂತ್ಕೊಂಡ್ರು. ಇಬ್ಬರು ಪರಮ ಭಕ್ತರು. ಮತ್ತು ನಾರಾಯಣನ ಬಗ್ಗೆ ಇಬ್ಬರು ಸಮಾನ ಚಿಂತಕರು ಮಾತಾಡ್ತಾ ಇದ್ದಾರೆ. ಮೈ ಮರೆತು ಬಿಟ್ಟರು. ಮಳೆ ಜೋರಾಗಿ ಸುರಿತಾನೆ ಇದೆ. ಆ ಹೊತ್ತಿಗೆ ಇನ್ನೊಬ್ಬರು ಆಳ್ವಾರು ಬಂದರು. ಅದೇ ಹೊತ್ತಿಗೆ ಪೇಯ್ ಆಳ್ವಾರು ಬಂದರು. ಬಂದು ಅವರು ಅದೇ ಜಾಗಕ್ಕೆ ಬಂದು, ನನಗೂ ಸ್ವಲ್ಪ ಜಾಗ ಸಿಕ್ಕಿತಾ ಅಂತ ಕೇಳಿದ್ರಂತೆ. ಆಗ ಅವ್ರು ಹೇಳ್ತಾರೆ, ಇಬ್ಬರು ಆಳ್ವಾರು ಎದ್ದು ನಿಂತ್ಕೊಂಡ್ಬಿಟ್ಟು, ಇರುವರ್ ಅಮರ್ಲಾಂ ಮೂವರು ನಿರ್ಕಲಾಂ. ಇಬ್ಬರು ಕೂತ್ಕೊಳ್ಳೋಂಥ ಜಾಗದಲ್ಲಿ 3 ಜನ ನಿಂತ್ಕೋಬಹುದು, ಬನ್ನಿ ನಿಂತ್ಕೊಳ್ಳೋಣ. 3 ಜನ ನಿಂತ್ಕೊಂಡ್ಬಿಟ್ರಂತೆ. ಇದು ಕಣ್ಣಿಗೆ ಕಟ್ಟೋಂಗಿದೆಯಪ್ಪ ಚಿತ್ರ. ನನಗಂತೂ ಭಾಳ ಅದ್ಭುತ ಅನಿಸುತ್ತೆ. ನೀವು ನೆನೆಸ್ಕೊಳ್ಳಿ, ಜೋರ ಮಳೆ ಬರ್ತಾ ಇದೆ, ಇಷ್ಟೇ ಜಗಲಿ ಜಾಗ, ಮುದ್ದೆಯಾಗಿ ಮಲ್ಕೊಂಡಿದ್ದಾರೆ ಪಾಪ. ಇವರು ಮೊದಲೇದವ್ರು ಬಂದವರು, ಪೊಯ್ಗೈ ಆಳ್ವಾರರು. ಭೂತತ್ತಾಳ್ವಾರ ಬಂದಾಗ, ಬನ್ನಿ ಇಲ್ಲೇ ಕೂತ್ಕೊಳ್ಳೋಣ ಬನ್ನಿ ಅಂತ ಇಬ್ಬರು ಕೂತ್ಕೊಂಡ್ರು. ಮುಂದೆ ಕೊನೆಗೆ ಪೇಯ್ ಆಳ್ವಾರರು ಬಂದಾಗ 3 ಜನ ನಿಂತ್ಕೊಂಡ್ಬಿಟ್ರು. ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ನಿಂತ್ಕೊಂಡಾಗ ಅವ್ರು ಏನು ಮಾಡಬೇಕು? ಪರಸ್ಪರ ಪರಿಚಯ ಮಾಡಿಕೊಂಡ್ರು. ಓ, ನೀವೇ ಪೊಯ್ಗೈ ಆಳ್ವಾರರ, ನೀವೇ ಭೂತತ್ತಾಳ್ವಾರರ ಅಂತ ಮಾತಾಡಿಕೊಂಡು, 3ಗೂ ಸಮಾನವಾದಂಥ ವಿಷಯ ಅಂದರೆ ಶ್ರೀಮನ್ನಾರಾಯಣ. ಅವಕಾಶ ಸಿಕ್ಕರೆ ಬಿಡ್ತಾರಾ? ಒಬ್ಬೊಬ್ಬರೇ ಭಗವಂತನ ವರ್ಣನೆ ಮಾಡುವಂಥವ್ರು 3 ಜನ ಅದೇ ಸೇರಿಕೊಂಡಾಗ ಮೈ ಮರೆತು ಬರೀ ನಾರಾಯಣನ ಸ್ಮರಣೆ ಮಾಡ್ತಾ ಇದ್ರಂತೆ. ಧೋಧೋದೋ ಮಳೆ ಸುರಿತಾ ಇದೆ. ಅಷ್ಟೊತ್ತಿಗೆ ಒಂದು ವಿಚಿತ್ರ ಅನುಭವ ಆಯಿತು ಅವ್ರಿಗೆಲ್ಲರಿಗೂ. ಏನು ಅಂದರೆ, ಯಾರೋ 3 ಜನನ ಹಿಂಗೆ ಒತ್ತಿ ಹಿಡಿತಿದ್ದಾರೆ ಅಂತ. ಹಿಂಗೆ ಒತ್ತಿ ಹಿಡಿತಿದ್ದಾರೆ ಯಾರೊಬ್ಬರು. ಯಾರದು ಅಲ್ಗಾಡಕ್ಕಾಗ್ತಾ ಇಲ್ಲಲ್ಲ. ಇನ್ನೂ ಹತ್ರ ಬಂದರು. ಇದಕ್ಕಿಂತ ಹತ್ರ ಬರೋಕ್ಕೆ ಸಾಧ್ಯ ಇಲ್ಲ. ಯಾರೋ ಒತ್ತಿ ಹಿಡಿತಾರೆ ಅಂತನ್ನುವಾಗ ಛಕ್ ಅಂತ ಮಿಂಚು ಬಂದಂಗೆ ಆಯ್ತಂತೆ. ಕಣ್ಣು ಮುಂದೆ ಶ್ರೀಮನ್ನಾರಾಯಣ ಬಂದಂಗೆ ಅನ್ನಿಸ್ತವ್ರಿಗೆ. ಶಂಖಚಕ್ರ ಗದಾ ಪದ್ಮಧಾರಿಯಾದಂಥ ನಾರಾಯಣ ಬಂದು ನಿಂತಿದ್ದಾನೆ ಅಂತೆ. 3 ಜನಕ್ಕೆ ಆ ದರ್ಶನ ಆಯಿತು ಅಂತ. ಉದ್ದೇಶ ಇಷ್ಟೇ, ಭಗವಂತ ಹೇಳಿದ್ದು 3 ಜನ ಒಟ್ಟಾಗಿದ್ದು ಮಾಡ್ರಪ್ಪ ನೀವು ಅಂತ ಹೇಳಿದಾಗೆ. 3 ಜನ ಇದ್ದರು. ಆ ಭಗವಂತನ ದರ್ಶನ ಆದಮೇಲೆ ಅವ್ರು ಎಷ್ಟು ಸಂತೋಷ ಆಗಿರಬೇಕು ಅಂತ ಕಲ್ಪನೆ ಮಾಡ್ಕೊಳ್ಳಿ. ನಾರಾಯಣನ ಕನಸಿನಲ್ಲೇ ಇರುವಂಥವ್ರು ನಾರಾಯಣನ ದರ್ಶನ ಆದ ತಕ್ಷಣ ಅವ್ರು ಸಂತೋಷದಿಂದ, ಸಂಭ್ರಮದಿಂದ, ಉತ್ಕಂಠಿತರಾಗಿ ಮೈ ತುಂಬಿ ಹಾಡೋಕ್ಕೆ ಶುರು ಮಾಡಿದ್ರಂತೆ. ತಕ್ಷಣ ಬಾಯಿಗೆ ಬಂದಂಥ ಹಾಡುಗಳು. ಪೊಯ್ಗೈ ಆಳ್ವಾರರ ಹಾಡಿದಂಥ ಮೊದಲ 100 ಶ್ಲೋಕಗಳು, 100 ಶ್ಲೋಕ, ಪೊಯ್ಗೈ ಆಳ್ವಾರ್ ಹೇಳಿದಂಥ 100 ಶ್ಲೋಕಗಳನ್ನು ಮೊದಲು ತಿರುವಂದಾದಿ ಅಂತ ಕರೀತಾರೆ. ಮೊದಲ ಪದ್ಯಗಳು ಅಂತ, ಮೊದಲು ತಿರುವಂದಾದಿ ಅಂತ.
ಆಮೇಲೆ ಭೂತತ್ತಾಳ್ವಾರು ಬರೆದಂಥ 100 ಶ್ಲೋಕಗಳನ್ನು ಎರಡಂ ತಿರುವಂದಾದಿ ಅಂತ, ಎರಡನೇದ್ದು ತಿರುವಂದಾದಿಯು. ಮತ್ತು ಪೇ ಆಳ್ವಾರು ಬರೆದಂಥ 100 ಶ್ಲೋಕಗಳನ್ನು ಮೂನ್ರಾಮ್ ತಿರುವಂದಾದಿ ಅಂತ. ಈ 100 ಪದ್ಯಗಳು ಕಲ್ಪನೆ ಮಾಡ್ಕೊಳ್ಳಿ ಸರ್. 100 ಪದ್ಯಗಳನ್ನು ಹೇಳಬೇಕಂದ್ರೆ ಅದು ಎಷ್ಟು ಉತ್ಕಂಠಿತರಾಗಿರ್ಬೇಕು ಅವರು ಅಂತ. ಆ 100 ಪದ್ಯಗಳನ್ನು ನೆನಪಿಟ್ಕೊಂಡು ಬರ್ಕೊಂಡಿದ್ದಾರಲ್ಲ, ಅದನ್ನು ಕೇಳಿದಂಥ ಭಗವಂತ ತೃಪ್ತನಾಗಿ ಅಲ್ಲಿಂದ ಹೋದ. ಹಾಗೆ ಇರಿ ಅಂತ ಹೇಳಿದ್ರಂತೆ. ಮುಂದೆ 3 ಜನ ಆಳ್ವಾರರು ಭಗವಂತನ ದರ್ಶನ ಆದಮೇಲೆ ಸಂಚಾರ ಮಾಡ್ತಾ ಅಯೋಧ್ಯ, ತಿರುಪತಿ ಎಲ್ಲ ಕಡೆ ಸುತ್ತಾಡ್ತಾ ತೀರ್ಥಕ್ಷೇತ್ರ ಸಂಚರಿಸ್ತಾ ತಮ್ಮ ಜೀವಶೇಷವನ್ನು ಕಳೆದರು ಅಂತ ಒಂದು ಮಾತು ಬಂತು. ಇದನ್ನು ಓದಿದಾಗ ನನಗೊಂದು ಥರ ಅನಿಸ್ಬಿಡ್ತು. ಅದು ಒಂದು ಕಾಲ ಇತ್ತಲ್ಲ, ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇದೆಯಾ? ಹೀಗೊಂದು ಕಾಲ ಇತ್ತ, ನನ್ನದೇನೂ ಇಲ್ಲ ಅಂತ ಹೇಳಿ ಯಾವುದಕ್ಕೂ ಅಂಟುಕೊಳ್ಳಾರ್ದೇನೆ ತಾವು ನಂಬಿದಂಥ ಒಂದು ಚೈತನ್ಯ ಇದೆ, ಒಂದು ದೇವರಿದ್ದಾನೆ ಅಂತ ನಂಬಿಕೊಂಡು ಹಾಗೆ ಊರಿಂದ ಊರಿಗೆ ಹೋಗ್ತಾ ಏನೂ ಅಪೇಕ್ಷೆ ಮಾಡದೆ ನನ್ನದು ತನ್ನದು ಅಂತ ಕಟ್ಕೊಳ್ಳಾರದೆ ಬದುಕುವಂಥ ಒಂದು ಕಾಲ ಇತ್ತ ಅಂತ. ಈಗ ನಾವು ಇರಲಾರ್ದನ್ನೆಲ್ಲ ಕಟ್ಕೊಂಡು ಒದ್ದಾಡ್ತಾ ಇದ್ದೀವಿ. ಅದು ಎಷ್ಟು ನಿರಾಳವಾಗಿದ್ದರು ಅವರು ಅಂತ, ಎಷ್ಟು ಹಗುರಾಗಿದ್ದರು ಅಂತ ಅಲ್ವಾ? ನನಗೊಂಥರ ವಿಚಿತ್ರ ಅನಿಸುತ್ತೆ. ಆ ಪದ ಓದಿದ್ದು ಅವ್ರ ಪದಾನೇ ಬರ್ಕೊಂಡದ್ದು ನಾನಿಲ್ಲಿ. ಅವರು ತೀರ್ಥಕ್ಷೇತ್ರಗಳನ್ನು ಸಂಚರಿಸುತ್ತಾ ಜೀವಶೇಷವನ್ನು ಕಳೆದರು, ತಮ್ಮ ಉಳಿದಂಥ ಆಯುಷ್ಯವನ್ನು ಕಳೆದರು ಅಂತ. ಬೇರೆ ಯಾವುದೂ ಅಪೇಕ್ಷೆ ಇಲ್ಲಲ್ಲಪ್ಪ ಅವರಿಗೆ. ಹೀಗೊಂದು ಕಾಲ ಇತ್ತ ಅಂತ, ಅದೇ ಪವಾಡ ಕಾಲ ಅನಿಸ್ಬಿಡುತ್ತೆ ನನಗೆ. ಎಲ್ಲ ಸಖವೋ ಭಗವಂತನ ದರ್ಶನದಲ್ಲೇ ಕಳಿಬೇಕು ಅಂತ ಹೇಳಿ, ಯಾವ ಚಿಂತೆ ಇಲ್ಲ, ನಾಳೆ ಅಂತ ಇಲ್ಲ, ಎಲ್ಲಿಗೆ ಎತ್ತದ ಊಟ ಸಿಕ್ಕರೆ ಸಿಕ್ತೋ ಸಿಗದೆ ಹೋದರೆ ಇಲ್ಲ. ಬರೀ ಒಂದು ನಂಬಿದಂಥ ತತ್ವಕ್ಕೋಸ್ಕರ ಇಡೀ ಜೀವ ತೇದು ಬಿಟ್ಟರಲ್ಲ ಅವರು. ಅದಕ್ಕೆ ಆಳ್ವಾರರು ಅಂತ ಕರೆಯೋದು. ಆಳದಲ್ಲಿ ಮುಳುಗಿದವರು, ಭಗವಂತನ ಚಿಂತನೆ ಆಳದಲ್ಲಿ ಮುಳುಗಿದವರು, ಯಾವುದೂ ಚಿಂತೆ ಇಲ್ಲ, ಅದೊಂದೇ ಇದ್ದಿದ್ದು. ಆ ಕಾಲ ಒಂದಿತ್ತು ಅಂತ. ಈ 3 ಜನ ಆಳ್ವಾರ ಆದಮೇಲೆ 4ನೇದವರು ಅತ್ಯಂತ ಪ್ರಖ್ಯಾತರಾದವರು ತಿರುಮಳಿಸೈ ಆಳ್ವಾರರು ಅಂತ. ತಿರುಮಳಿಸೈ ಅಂದರೆ ಊರ ಹೆಸರದು, ಅಲ್ಲಿ ಆಳ್ವಾರರು. ತಿರುಮಳಿಸೈ ಆಳ್ವಾರರದ್ದು ವಿಚಿತ್ರ ಕಥೆಗಳು. ನೀವು ಕಥೆಗಳನ್ನು ಹೇಗೆ ತಗೋತೀರಿ ಅನ್ನೋದ್ರ ಮೇಲೆ ನಿಮ್ಗೆ ಬಿಟ್ಟದ್ದು ಅದು. ಅದನ್ನು ಹಾಗೆ ಪವಾಡ ಅಂತ ತಗೊಳ್ಳೋದಾದರೆ ಒಂಥರ ತೃಪ್ತಿ ಕೊಡುತ್ತೆ. ಇನ್ನೊಂದು ಸ್ವಲ್ಪ ವಿಚಾರ ಮಾಡಿ ಬೇರೆ ರೀತಿ ಮಾಡೋದಾದರೂ ಮಾಡ್ಬೋದು. ಭಾರ್ಗವ ಮತ್ತು ಕನಕಾಂಗಿ ಅಂತ ಸಾತ್ವಿಕ ದಂಪತಿಗಳಿದ್ದರಂತೆ. ತಿರುಮಳಸೈ ಗ್ರಾಮದಲ್ಲಿದ್ದಂಥವರು. ಅವರಿಗೆ ಅಸ್ವಾಭಾವಿಕವಾದಂಥ ಗರ್ಭದಲ್ಲಿ ಹುಟ್ಟಿದವರು ಇವರು. 12 ತಿಂಗಳ ಗರ್ಭ, 9-10 ತಿಂಗಳಲ್ಲ, 12 ತಿಂಗಳ ಗರ್ಭದ ನಂತರ ಹುಟ್ಟಿದ್ದು ಮಾಂಸದ ಮುದ್ದೆ. ಕಣ್ಣು ಕೈ ಏನಿಲ್ಲ, ಕಾಲು ಏನಿಲ್ಲ, ಬರೀ ಮಾಂಸದ ಮುದ್ದೆ ಅದು. ಅವ್ರಿಗೆ ಗಾಬರಿ ಆಗಿಬಿಡ್ತು. ಏನಪ್ಪ 12 ತಿಂಗಳು ಹೊತ್ತೆ ಇದು ಯಾಕೆ ಹಿಂಗಾಯಿತು? ಬೇಜಾರಾಯಿತು, ದುಃಖ ಆಯಿತು, ಸಂಕಟನೂ ಆಯಿತು. ಅವ್ರು ಏನು ಮಾಡಿದರು ಅಂದರೆ, ಆ ಮಾಂಸದ ಮುದ್ದೆಯನ್ನು ಒಂದು ಬಿದಿರಿನ ಬುಟ್ಟಿಯಲ್ಲಿ ಹಾಕಿ ಒಂದು ಪೊದೆ ಹಿಂದೆ ಇಟ್ಟು ಬಂದುಬಿಟ್ರಂತೆ. ಭಗವಂತ ನೋಡ್ಕೊಳ್ಳಿ ಏನು ಮಾಡಬೇಕು ಅಂಥೇಳಿ ಇಟ್ಟು ಬಂದುಬಿಟ್ರಂತೆ. ಆಗ ಲಕ್ಷ್ಮೀನಾರಾಯಣ ಲಕ್ಷ್ಮೀ ಸಮೇತ ಬಂದ. ಅಲ್ಲಿ ಬಂದು ಆ ಮಗುವನ್ನು ನೋಡಿ ಅದಕ್ಕೆ ಅನುಗ್ರಹ ಮಾಡಿದ. ಅನುಗ್ರಹ ಮಾಡಿದಾಗ ಮಾಂಸದ ಮುದ್ದೆ ಆಗಿದ್ದದ್ದು ಸುಂದರವಾದಂಥ ಗಂಡು ಶಿಶು ಆಯಿತು. ಅತ್ಯಂತ ಸುಂದರವಾದ ಶಿಶು ಆಯಿತು. ಆ ಹೊತ್ತಿಗೆ ಆ ದಾರಿಯಲ್ಲಿ ತಿರುವಾಲನ್ ಮತ್ತು ಸೆಲ್ವಿ ಅನ್ನುವಂಥ ಹರಿಜನ ವರ್ಗದ 2 ಗಂಡ ಹೆಂಡತಿ ಬರ್ತಾಯಿದ್ರು. ಇದು ಎಷ್ಟು ನಾಟಕೀಯವಾದಂಥ ಪ್ರಸಂಗ ಇದೆ ಅಂತಂದರೆ, ಹುಟ್ಟಿದ್ದು ಕನಕಾಂಗಿ ಮತ್ತು ಇವರಿಗೆ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದಂಥದ್ದು. ಅಲ್ಲಿ ಬಿಟ್ಟು ಬಂದರು. ಬ್ರಾಹ್ಮಣ್ಯ ನಿರಾಕರಣೆ ಮಾಡಿದಂಥ ಒಂದು ಮಾಂಸದ ಮುದ್ದೆಗೆ ಒಂದು ಆಕಾರ ಸಿಕ್ಕು. ಅದು ಯಾರ ಕಡೆ ಹೋಯಿತು ಅಂದರೆ, ತಿರುವಾಲನ್ ಮತ್ತು ಸೆಲ್ವಿ ಅನ್ನುವಂಥ ಹರಿಜನ ವರ್ಗದ ದಂಪತಿಗಳು ಆ ಮಗುವನ್ನು ಕರ್ಕೊಂಡು ಹೋದರು. ಭಗವಂತನ ಮಗು ಕೊಟ್ಟಿದ್ದ, ಮಕ್ಕಳಿಲ್ಲ ನಮಗೆ, ಅವನ ಆಶೀರ್ವಾದ ಅಂತ ತೊಗೊಂಡು ಹೋದರು. ಅಷ್ಟು ಪ್ರೀತಿಯಿಂದ ಬೆಳೆಸಿದರು. ಆದರೆ ಅದು ವಿಚಿತ್ರವಾದ ಮಗು. ಅದು ವಿಚಿತ್ರವಾದದ್ದು ಅಂದರೆ, ಅದು ಏನೂ ತಿನ್ನೋದಿಲ್ಲ, ಏನೂ ಕುಡಿಯೋಲ್ಲ, ಮಲಮೂತ್ರ ವಿಸರ್ಜನೆಯೂ ಇಲ್ಲ. ದೊಡ್ಡದಾಗ್ತಾಯಿತ್ತು ಹಾಗೇನೆ. ವಿಚಿತ್ರ ಅದು. ಅದು ಏನೂ ತಿನ್ನೋದಿಲ್ಲ, ಹಾಲು ಕುಡಿಯೋಲ್ಲ, ಏನೇನಿಲ್ಲ, ಹಾಗೆ ಅದು ಬೆಳೀತಾ ಇದೆ. ಆರೋಗ್ಯ ಚೆನ್ನಾಗೇ ಇದೆ. ಅದು ವಿಚಿತ್ರ ಅನಿಸ್ಬಿಡುತ್ತೆ ಎಲ್ಲರಿಗೂ. ಹಾಲು ಕುಡಿಯೋಲ್ಲ, ಏನೂ ತಿನ್ನಲ್ಲ, ಈ ಥರ ಮಗು ನೋಡೇ ಇರಲಿಲ್ಲ ಅವರು. ಆ ಮಗು ಬೆಳೀತಾ ಇತ್ತಂತೆ. ಅದು ಪವಾಡ ಅಂತ ತಿಳ್ಕೊಂಡು ಜನ ನೋಡೋದಕ್ಕೆ ಗುಂಪಾಗಿ ಬರ್ತಾ ಇದ್ರಂತೆ. ಮಗು ನೋಡೋಣ ಬನ್ನಿರಿ, ಇದು ಹೆಂಗಿದೆ, ಅದು ಹೆಂಗೆ ಬೆಳೀತಾ ಇದೆ ಅಂತ ನೋಡ್ತಿದ್ರು. ಒಂದು ಸಲ ಒಬ್ಬ ವೃದ್ಧ ದಂಪತಿಗಳು ಬಂದ್ರಂತೆ ಮಗು ನೋಡೋದಕ್ಕೆ. ಸಾಕಷ್ಟು ಜನ ಬರ್ತಾ ಇದ್ರಲ್ಲ ಗುಂಪಾಗಿ. ಬಂದವ್ರು ಏನು ಮಾಡಿದರು, ಈ ಮಗು ನಮ್ಮ ಕೈಯಲ್ಲಿ ಕೊಡ್ತೀರಾ ಅಂತ ತೊಗೊಳ್ರಿ ಅಂದರು ಅವರು.
ಮಗುನ ಎತ್ಕೊಂಡ್ರು. ಸುಮಾರು ಒಂದೂವರೆ ವರ್ಷದ ಮಗು ಇರಬೇಕು ಅವಾಗ. ಅದನ್ನ ಎತ್ಕೊಂಡು ಆ ತಾಯಿ, ಆ ವೃದ್ಧ ತಾಯಿ ಮಗುನ ಎತ್ಕೊಂಡು ಹೇಳಿದಂತೆ, ಕಂದ ತಿರುಮಳಸೈ, ಹಾಲು ಕುಡಿಯಪ್ಪ, ನೀನು ಲಕ್ಷ್ಮೀನಾರಾಯಣ ಕೃಪೆಯಿಂದ ಹುಟ್ಟಿದಂಥವ್ನು, ನೀನು ಅವನ ಕೃಪೆ ಇದೆ ನಿನ್ನ ಮೇಲೆ, ಇದು ಯಾಕೆ ಹೆಂಗೆ ಕೂತಿದ್ಯಾ? ಓ ತಿರುಮಳಸೈ, ಆ ಊರವನೇ ಅಂತ, ತಿರುಮಳಸೈ ಊರವನೇ ನೀನು, ಬೆಂಗಳೂರಿಗ ಅಂದಂಗೆ, ತಿರುಮಳಸೈ ಹಾಲು ಕುಡಿಯಪ್ಪ ಕಂದ ಅಂದ್ಲು. ಮಗು ಕುಡಿದು ಬಿಡ್ತು ಹಾಲು. ಮೊಟ್ಟ ಮೊದಲನೇ ಬಾರಿಗೆ ಮಗು ಆ ವೃದ್ಧ ತಾಯಿ ಕೊಟ್ಟಂಥ ಹಾಲನ್ನು ಕುಡಿತು. ಕುಡಿಯೋದು ಅಷ್ಟೇ ಅಲ್ಲ, ಆ ಕುಡಿಕೆಯಲ್ಲಿ ಉಳಿದಿತ್ತಲ್ಲ ಹಾಲು, ಅದನ್ನು ವಾಪಸ್ ಅವ್ರಿಗೆ ಕೊಡ್ತು. ಅವ್ರ ಗಂಡ ಹೆಂಡತಿ ಕುಡಿದ್ರು. ಅಲ್ಲಿ ಒಂದು ಪವಾಡ. ಮತ್ತೆ ಆ ವೃದ್ಧ ದಂಪತಿಗಳು ಏನು ಹಾಲು ಕುಡಿದ್ರು, ಅವರು ತರುಣರಾಗ್ಬಿಟ್ರಂತೆ. ಮುಂದೆ ಅವ್ರಿಗೊಬ್ಬ ಮಗ ಆದ, ಕಣಿಕಣ್ಣನ್ ಅಂತ ಅವನ ಹೆಸರು. ಆ ವೃದ್ಧ ದಂಪತಿಗಳು ಹೇಗೆ ಅನ್ಬೇಕು ಗೊತ್ತಿಲ್ಲ, ಯುವ ವೃದ್ಧ ದಂಪತಿಗಳು ಅಂತ ಕರಿಬೇಕು. ಯುವಕರಾದಂಥ ವೃದ್ಧ ದಂಪತಿಗಳು, ಅವರಿಗೊಂದು ಮಗ ಹುಟ್ಟಿತು, ಕಣಿಕಣ್ಣನ್ ಅಂತ ಹುಡುಗ. ಅವರ ಮುಂದೆ ಈ ತಿರುಮಳಸೈಗೆ ಶಿಷ್ಯ ಆಗ್ತಾನೆ. ಹೇಗೆ ಲಿಂಕ್ ಹೆಂಗಿದೆ ನೋಡಿ. ಯಾರು ವೃದ್ಧ ದಂಪತಿಗಳು ಮೊಟ್ಟ ಮೊದಲನೇ ಬಾರಿಗೆ ಈ ಮಗುಗೆ ಹಾಲು ಕೊಟ್ಟರೋ, ಹಾಲು ಕುಡಿಸಿದ್ರೋ, ತಮಗೆ ಮಗು ಆದಾಗ ತಾವು ಹಾಲು ಕುಡಿಸಿ ಬೆಳೆಸಿದಂಥ ಮಗುವಿಗೆ ಶಿಷ್ಯನಾಗಿ ತಮ್ಮ ಮಗ ಹೋಗ್ತಾನೆ, ಕಣಿಕಣ್ಣನ್ ಹೋಗ್ತಾನೆ. ತಿರುಮಳಸೈ ಪ್ರಾರಂಭದೊಳಗೆ ಬೌದ್ಧ ಧರ್ಮವನ್ನು ಅಭ್ಯಾಸ ಮಾಡಿ, ಜೈನ ಧರ್ಮವನ್ನು ಅಭ್ಯಾಸ ಮಾಡಿ, ನಂತರ ಶೈವ ಪಂಥಕ್ಕೆ ಹೋಗಿ ಶಿವವಾಕ್ಯ ಅನ್ನೋ ಹೆಸರಿನಿಂದ ಮಹಾಶಿವಭಕ್ತ ಅಂತ ಕರೆಸ್ಕೋತಾ ಇದ್ರು ತಿರುಮಳಸೈ. ಒಂದು ಬಾರಿ ಪೇ ಆಳ್ವಾರ್ ಬಂದರು ಆ ಊರಿಗೆ. ಅವ್ರ ಜೊತೆಗೆ ಸಂವಾದ ಮಾಡ್ತಾ ಮಾಡ್ತಾ ವೇದ ಸ್ಮೃತಿಗಳ ಆಧಾರದ ಮೇಲೆ ಶ್ರೀಮನ್ನಾರಾಯಣನೇ ಅದ್ವಿತೀಯನಾದ ಭಗವಂತ ಅಂತ ಒಪ್ಕೊಂಡು ಪೇ ಆಳ್ವಾರ್ ಒಂದು ಬಿರುದು ಕೊಟ್ಟರು ಅವರಿಗೆ. ಏನು ಅಂದರೆ ಭಕ್ತಿ ಸಾರ ಅಂತ ಕೊಟ್ಟರು. ಆ ಭಕ್ತಿ ಸಾರ ಅಂತ ಹೆಸರಿನಿಂದ ವೈಷ್ಣವ ಸಿದ್ಧಾಂತಕ್ಕೆ ಬಂದರು ತಿರುಮಳಸೈ. ತಿರುಮಳಸೈ ತೀರ್ಥಕ್ಷೇತ್ರಗಳನ್ನು ನೋಡ್ತಾ ಅಡ್ಡಾಡೋರು, ಆಳ್ವಾರವ್ರು. ಒಂದು ಕಡೆ ಬಂದು ಒಂದು ಮಹಾಬಲಿಪುರಂ, ಭೂತತ್ತಾಳ್ವಾರರ ಊರದು ಮಹಾಬಲಿಪುರಂ ಬಂದರು. ಒಂದು ದೇವಾಲಯದಲ್ಲಿ ಪೂಜೆ ಮಾಡ್ಕೊಂಡಿದ್ರು. ಅಲ್ಲೇ ನೆಲೆ ಆಗಿಬಿಟ್ರು, ದೇವಾಲಯದಲ್ಲಿ ಪೂಜೆ ಮಾಡ್ಕೊಂಡು ಇರೋಣ ಅಂತ. ಕಣಿಕಣ್ಣನ್ ಅಲ್ಲಿ ಬಂದು ಇವ್ರನ್ನ ಗುರ್ತಿಸಿ ಅವ್ರ ಶಿಷ್ಯ ಆಗಿ ಅವ್ರ ಜೊತೆಗೆ ಇದ್ದುಬಿಟ್ಟ. ಕಣಿಕಣ್ಣನಿಗೊಂದು ಏನು ಅನುಕೂಲ ಆಯಿತು, ಸಿದ್ಧಿ ಆಗಿದ್ದದು ಏನು ಅಂದರೆ, ಈ ಭಾವಗೀತೆಗಳನ್ನು, ಭಕ್ತಿಗೀತೆಗಳನ್ನು ಸುಂದರವಾದ ಇನಿದಾದ ಧ್ವನಿಯಲ್ಲಿ ಹಾಡ್ತಿದ್ದ ಅವನು. ಅದ್ಭುತವಾಗಿ ಹಾಡುಗಾರ ಅವನು, ಅಷ್ಟು ಚಂದ ಹಾಡ್ತಿದ್ದ. ಅವನ ಹಾಡು ಎಷ್ಟು ಪ್ರಸಿದ್ಧ ಆಯಿತು ಅಂದರೆ, ದೇವಸ್ಥಾನದಲ್ಲಿ ಕಣಿಕಣ್ಣನ ಹಾಡ್ತಾನೆ ಅಂದರೆ 100 ಜನ ಸೇರ್ತಿದ್ರಂತೆ. ಇದು ಹೀಗೆ ಸುದ್ದಿ ಹರಡ್ಕೊಂಡು ಪಲ್ಲವ ರಾಜನಿಗೆ ಗೊತ್ತಾಯಿತು ಹಾಡ್ತಾನೆ ಅಂತ. ಹೇಳಿ ಕಳಿಸಿದಂತೆ, ನಮ್ಮ ಆಸ್ಥಾನದಲ್ಲಿ ಬಂದು ಹಾಡು ನೀನು ಅಂತ. ಅವ ಕಣಿಕಣ್ಣನ ಹೇಳ್ದ, ನೋಡಿ ನಾನು ಹಾಡೋದು ಭಗವಂತನಿಗೆ ಮತ್ತು ನನ್ನ ಗುರುಗಳಿಗೆ ಮಾತ್ರ, ಇನ್ಯಾರಿಗೂ ನಾನು ಹಾಡೋದಿಲ್ಲ ಅಂದ. ಈ ರಾಜರಿಗೆ ಕೋಪ ಬರುತ್ತೆ, ಸಾಮಾನ್ಯವಾಗಿ ಬರೋದುಂಟು. ಅಧಿಕಾರದ ಮದ ಇರುತ್ತಲ್ಲ, ಅದು ಬಂದ್ಬಿಡ್ತದೆ. ಏನು ನಾನು ಹೇಳಿದರೆ ಹಾಡಲ್ಲ ಇವನು, ಆದ್ದರಿಂದ ನನ್ನ ದೇಶದಿಂದ ಹೊರಗೆ ಹಾಕಿಬಿಡಿ ಇವನ್ನ, ದೇಶ ಬಹಿಷ್ಕಾರ ಮಾಡೋದು ಅಂತ. ಇದು ರಾಜರು ಅದಕ್ಕಿಂತ ಹೆಚ್ಚಿಗೆ ಏನು ಮಾಡೋಕ್ಕಾಗಲ್ಲ. ರಾಜರು ಹೊರಗೆ ಹಾಕಿಬಿಡ್ತಾರೆ. ನಾನು ದೇಶ ಬಿಟ್ಟು ಹೊರಗೆ ಹೋಗು ಅಂತ ಹೇಳಿದರು. ಅವ್ನು ಹೋಗ್ತೀನಿ ಅಂದ. ಅದೇನು ತೊಂದರೆ ಇಲ್ಲ, ನಿಮ್ಮ ರಾಜ್ಯಕ್ಕೊಂದು ಬೌಂಡ್ರಿ ಇದೆ, ಅದಾದ್ಮೇಲೂ ಜಗತ್ತಿದೆಯಲ್ಲ, ನಿಮ್ಮ ರಾಜ್ಯ ಇಲ್ಲೇ ಮುಗೀತು, ಬೌಂಡ್ರಿ ಇದೆಯಲ್ಲ. ಇದಕ್ಕೊಂದು ಭಾಳ ಚಂದದ ಕಥೆ ಇದೆ ಸರ್. ಹಿಂದೆ ಒಬ್ಬ ಸೊಕ್ಕಿನ ರಾಜ, ವಿಶೇಷವಾಗಿ ಏನು ಹೇಳಬೇಕಾಗಿಲ್ಲ, ಸಾಮಾನ್ಯವಾಗಿ ಸೊಕ್ಕಿನವರೇ ಇರ್ತಿದ್ರು, ಕೆಲವರು ಮಾತ್ರ ಬುದ್ಧಿವಂತರಾಗಿರ್ತಿದ್ರು. ಒಬ್ಬ ಸೊಕ್ಕಿನ ರಾಜ, ಅವ್ರಿಗೊಂದು ಟಿ ವಿ. ಈ ಕೆಲವರು ನೋಡಿರಬೇಕು, ಅಧಿಕಾರದಲ್ಲಿ ಮೇಲೆ ಇರೋರು ಹಂಗಿರ್ತಾರೆ. ಹೌದೇನ್ರಿ, ನಾ ಹೇಳಿ ಸರೇನ್ರಿ ಅಂತ ಕೇಳಬೇಕು. ಅವ್ರು ಹೌದಂತೆ ಹೇಳಬೇಕು, ಬೇರೆ ಹೇಳೋಕ್ಕಾಗಲ್ಲ ಪಾಪ. ಅವರು ಹೆಂಗೆ ಹೇಳ್ತಾರೆ, ಅಧಿಕಾರದಲ್ಲಿ ಇರೋ ತನಕ ಬೇರೆ ಹೇಳೋಕ್ಕಾಗತ್ತಾ? ಅದಕ್ಕೆ ಅವ್ರು ಹೌದು ಸರ್, ನೀವು ಕರೆಕ್ಟು ಸರ್, ಎಸ್ ಸರ್ ಕಲ್ಚರ್ ಅಂತ ಹೇಳ್ತೀವಲ್ಲ, ಎಸ್ ಸರ್ ಅಂತ ಎಲ್ಲರೂ ಹಂಗೆ ಹೇಳ್ತಿದ್ರು. ಒಬ್ಬ ಮುಖ್ಯಮಂತ್ರಿ ಇದ್ದ, ಪ್ರಧಾನಮಂತ್ರಿ, ಅವನು ಸ್ವಲ್ಪ ತಿಳುವಳಿಕಸ್ತ. ರಾಜ ತಪ್ಪು ಹೇಳ್ತಾನೆ ಅಂತ, ನೀವು ಹೇಳಿ ನೋಡೋಣ, ತಲೆ ಕಳ್ಕೊಂಡ್ಬಿಡ್ತೀರಿ ನೀವು ಅಂದರು. ನಾನು ಹೇಳ್ತೀನಿ, ಅದು ಹೇಳೋ ರೀತಿ ಬೇರೆ ಇದೆ. ಆಗಲೇ ಉಪಾಧ್ಯಾಯರು ಹೇಳಿದ್ರಲ್ಲ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್, ಸತ್ಯವನ್ನು ಹೇಳಬೇಕು, ಪ್ರಿಯವಾಗಿ ಹೇಳಬೇಕು. ಈ ಮಂತ್ರಿಗೆ ಸಾಧಿಸಿತ್ತದು. ರಾಜ ಒಂದ್ಸಲ ಪ್ರಶ್ನೆ ಕೇಳಿದ ದರ್ಬಾರಲ್ಲಿ, ರಾಜ ದೊಡ್ಡವನು ದೇವರು ದೊಡ್ಡವನು, ರಾಜ ದೊಡ್ಡವನು ದೇವರು ದೊಡ್ಡವನು ಅಂದು ಈ ಮುಖ್ಯಮಂತ್ರಿ ಕಡೆ ನೋಡಿದ. ಯಾಕಂದರೆ ಇವನು ದೇವರು ದೊಡ್ಡವನು ಅಂತ ಹೇಳ್ತಾ ಇರೋನು ಯಾವಾಗಲೂ. ಉಳಿದವರಂತೂ ಒಪ್ಕೊಂಡ್ಬಿಟ್ಟಿದ್ರು, ರಾಜ ದೊಡ್ಡವನು, ಎಲ್ಲಿವರೆಗೂ ನೀನು ರಾಜ ಆಗಿರ್ತೀಯೋ ಅಲ್ಲಿವರೆಗೂ ನೀನೇ ದೊಡ್ಡವನು ಅಂತ ಹೇಳ್ತಿದ್ರು. ಮುಖ್ಯಮಂತ್ರಿ ನೋಡಿದಾಗ ಏನು ಹೇಳ್ತೀರಿ, ರಾಜ ದೊಡ್ಡವನು ದೇವರು ದೊಡ್ಡವನು ಅಂತ. ಅವನು ಹೇಳಿದ, ರಾಜನೇ ದೊಡ್ಡವನು ಸ್ವಾಮಿ.
ಯಾಕೆ? ರಾಜನಿಗಿರುವಂಥ ಒಂದು ಅಧಿಕಾರ ಭಗವಂತನಿಗೂ ಇಲ್ಲ. ಏನದು ಅಂತ ಕೇಳಿದ. ದೇಶದಿಂದ ಹೊರಗೆ ಹಾಕುವಂಥದ್ದು. ರಾಜರಿಗೆ ಮಾತ್ರ ಇರುವಂಥದ್ದು, ದೇವರಿಗಿಲ್ಲ ಅವಕಾಶ. ಅದು ರಾಜ ದೇಶ ಬಿಟ್ಟು ಹೊರಗೆ ಹೋಗೊಂದು ದೇಶಕ್ಕೊಂದು ಬೌಂಡ್ರಿ ಇದೆ, ಅದನ್ನು ದಾಟಿ ಹೋದರೆ ಅವನು ಪಾರಾಗದ. ದೇವರಿಗೆ ಬೌಂಡ್ರಿನೇ ಇಲ್ಲ. ದೇವ್ರ ಹೊರಗೆ ಹೋಗಂದ್ರೆ ಎಲ್ಲಿ ಹೋಗೋಕ್ಕಾಗಲ್ಲ ನಾವು. ಅದಕ್ಕೆ ಹೇಳಿದ, ಈ ವಿಷಯದಲ್ಲಿ ರಾಜ ದೇವರಿಗಿಂತ ದೊಡ್ಡವನು. ಯಾಕಂದರೆ ದೇವರು ನನ್ನ ದೇಶ ಬಿಟ್ಟು ಹೋಗು ಅನ್ನೋಕ್ಕಾಗಲ್ಲ. ಯಾಕಂದ್ರೆ ಎಲ್ಲವೂ ಅವನದೇ ಜಗತ್ತು, ಹೋಗೋಕ್ಕಾಗಲ್ಲ. ಆದ್ದರಿಂದ ಅಷ್ಟರ ಮಟ್ಟಿಗೆ ದೇವರು ಅಶಕ್ತ. ಈ ಶಾಪ ಕೊಡೋಕೆ ಅಶಕ್ತ ಅವನು. ರಾಜ ಕೊಡ್ಬೋದು ಅಂತ ಹೇಳಿದಂತೆ. ಹಾಗೆ ಇದೇ ಪ್ರಸಂಗ ಇಲ್ಲಿ. ಆ ಕಣಿಕಣ್ಣನಿಗೆ ಹೇಳ್ತಾನೆ, ನನ್ನ ದೇಶ ಬಿಟ್ಟು ಹೊರಗೆ ಹೋಗು ಅಂತ ಹೇಳ್ತಾನೆ. ಕಣಿಕಣ್ಣನ್ ಬಂದು ಹೇಳ್ತಾನೆ, ಗುರುಗಳೇ ನೀವಿರಿ, ನಾನು ಹೋಗ್ತೀನಿ. ನನಗೆ ಹೇಳ್ತಾನೆ, ನಿಮಗೇನು ಹೇಳಿಲ್ಲ ಅಂತ. ಬಹಳ ದುಃಖ ಆಗ್ಬಿಡುತ್ತೆ ಇವರಿಗೆ, ತಿರುಮಲಸೈಗೆ. ನಮ್ಮ ಹುಡುಗ ಹೋಗ್ಬಿಡ್ತಾನಲ್ಲ ಕಣಿಕಣ್ಣನ್, ಬಿಟ್ಟು ಹೆಂಗೆ ಹೋಗೋದು ಅಂಥೇಳಿ, ನೀರೋ ನಾನು ಬರ್ತೀನಿ ನಿನ್ನ ಜೊತೆಗೆ, ಇಬ್ಬರು ಹೋಗ್ಬಿಡೋಣ, ಇದ್ದೇನು ಮಾಡೋದಿಲ್ಲಿ ಅಂತ ಹೇಳಿ ಏನು ಮಾಡ್ತಾರೆ ನೋಡಿ ಅವರು. ಪ್ರಿಯ ಶಿಷ್ಯನ ಬಿಡೋಕೆ ಮನಸ್ಸಿಲ್ಲ, ದೇವಸ್ಥಾನ ಬಿಟ್ಟು ಹೋಗೋ ಮನಸ್ಸಿಲ್ಲ. ಅಲ್ಲಿ ಅನಂತಶಯನ ದೇವಸ್ಥಾನ, ಹಾವಿನ ಸರ್ಪದ ಮೇಲೆ ಮಲ್ಕೊಂಡಿದ್ದಾನೆ, ರಂಗನಾಥ ಮಲ್ಕೊಂಡಿದ್ದಾನೆ. ಇವ್ರು ಹೋಗಿ ಏನು ಮಾಡಬೇಕು? ತಿರುಮಲಸಾಯಿಯವರು ಹೋಗಿ ದೇವ್ರ ಬಂದು ನಿಂತ್ಕೊಂಡ್ರಂತೆ. ನೋಡು, ಈ ರಾಜ ಬುದ್ಧಿ ಇಲ್ಲ, ನಾನು ಶಿಷ್ಯನಿಗೆ ರಾಜ ಬಿಟ್ಟು ಹೋಗು ಅಂತಾನೆ, ಎಲ್ಲಿ ಹೋಗ್ಬೇಕು ಪಾಪ ಆತ? ಈಗ ನಾನು ಹೋಗ್ತೀನಿ, ಇದ್ದುಕೊಂಡು ಏನು ಮಾಡಲಿ ಅಂದ್ಬಿಟ್ಟು ನೀನು ಯಾರು ಕೂತು ಏನು ಮಾಡ್ತೀವಿ ಇಲ್ಲಿ? ಇದು ಯಾಕೆ ಹೇಳ್ತೀನಂದರೆ, ಭಕ್ತಿಯ ಉನ್ಮತ್ತತೆಗೇರಿದಾಗ ಆ ಸಲಿಗೆ ಬಂದ್ಬಿಡ್ತದೆ. ಭಗವಂತ ಸಲಿಗೆ ಬರೋದು ಆವಾಗ. ಟ್ಯಾಗೋರ್ ಕೂಡ ಹೇಳ್ತಾರೆ ಗೀತಾಂಜಲಿಯಲ್ಲಿ, ಅದ್ಭುತವಾದ ಮಾತು ಹೇಳ್ತಾರೆ. ಡ್ರಂಕ್ ವಿತ್ ದ ಜಾಯ್ ಆಫ್ ಸಿಂಗಿಂಗ್ ಐ ಕಾಲ್ ದಿ ಮೈ ಮಾಸ್ಟರ್ ಎ ಫ್ರೆಂಡ್ ಹೂ ಆರ್ಟ್ ಮೈ ಮಾಸ್ಟರ್ ಅಂತ ಭಗವಂತನಿಗೆ ಹೇಳ್ತಾರೆ. ಡ್ರಂಕ್ ವಿತ್ ದ ಜಾಯ್ ಆಫ್ ಸಿಂಗಿಂಗ್, ನಾನು ಹಾಡ್ತಾ ಹಾಡ್ತಾ ಎಷ್ಟು ಉನ್ಮತ್ತ ಆಗಿಬಿಟ್ಟಿದ್ದೇನೆ ಅಂದರೆ, ನಿನ್ನ ಸ್ನೇಹಿತ ಅಂತ ಕರೆದು ಬಿಡ್ತೇನೋ ಮಾರಾಯ, ನೀನು ನನ್ನ ದೇವರು, ದೇವರನ್ನ ಸ್ನೇಹಿತ ಅಂತ ಕರೆದು ಬಿಡ್ತೇನಲ್ಲ ಅಂತ ಅದನ್ನು ಹೇಳ್ತಾರೆ. ನೀನು ಹಾಗಾದ್ರೆ ನೀನೇ ಕೂತು ಏನು ಮಾಡ್ತೀಯ? ಬಂದ್ಬಿಡು, ನೀನು ಸರ್ಪ ಇದೆಯಲ್ಲ ಹಾಸಿಗೆ ಎತ್ಕೊಂಬಂದ್ಬಿಡೋದನ್ನ ಅಂದ್ರಂತೆ. ರಂಗನಾಥ ಹೊರಟೇ ಬಿಟ್ಟ, ಅವ್ರ ಜೊತೆಗೆ ಹೋಗ್ಬಿಟ್ಟ. ಆ ಸರ್ಪ ಕಿತ್ಕೊಂಡು ಎಲ್ಲ ಮಾಡ್ಕೊಂಡು ಹೊರಟ್ಬಿಟ್ಟು ಊರಿಗೆ ಹೋಗಿ ಊರು ದಾಟಿ ಹೋದರು. ಮರುದಿನ ಬೆಳಿಗ್ಗೆ ದೇವಸ್ಥಾನ ಓಪನ್ ಮಾಡಿ ನೋಡ್ತಾರೆ ಅರ್ಚಕರು, ದೇವರಿಲ್ಲ. ಹೋಗ ರಾಜನಿಗೆ ಹೇಳಿದ್ರಂತೆ, ದೇವರಿಲ್ಲ ಸ್ವಾಮಿ, ನಿನ್ನೆ ತಿರುಮಲಸಾಯಿ ಹೋದರು, ಹೋಗ್ಬೇಕಾರೆ ಕರೆದ್ರು ಬಾರ್ ನೀನು ಅಂಥೇಳಿ, ಬಹುಶಃ ಅವ್ರ ಜೊತೆಗೆ ಹೋಗಿರ್ಬೇಕು ದೇವರು ಅಂತ. ಆ ದೇವರು ಹುಡ್ಕೊಂಡು ಹೋದಂತೆ, ಅವ್ರನ್ನ ಹುಡ್ಕೊಂಡು ಹೋಗಿ ಕಾಲು ಮುಟ್ಟಿ ನಮಸ್ಕಾರ ಮಾಡಿ, ತಪ್ಪಾಯ್ತು ನಂದು, ಕ್ಷಮಿಸ್ಬಿಡಿ, ನಾನು ನಿಮ್ಮನ್ನು ದೇಶ ಬಿಟ್ಟು ಹೋಗು ಅಂದೆ, ಆದರೆ ನಿಮಗೆ ಆ ಶಕ್ತಿ, ನನಗೆ ಹೇಳೋ ಶಕ್ತಿ ಇಲ್ಲ. ನಿಮ್ಮ ಭಗವಂತನೇ ನಿಮ್ಮ ಹಿಂದೆ ಬರಬೇಕಾದ್ರೆ ಇನ್ನು ಯಾವ ಶಕ್ತಿ ಇರಬೇಕು ನಿಮಗೆ, ಬನ್ನಿ ವಾಪಸ್ಸು ಅಂತ ಕರ್ಕೊಂಡು ಬಂದಂತೆ. ಮತ್ತು ದೇವಸ್ಥಾನದಲ್ಲಿ ಬಂತು, ಊರೆಲ್ಲ ಕತ್ಲೆ ಆದಂಗೆ ಆಗಿತ್ತು, ಬೆಳಕಾಯಿತು ಅಂತ. ಅದನ್ನು ಹೇಗಾದರೂ ನೋಡ್ಬೋದು ಸ್ವಾಮಿ ನೀವು ನೋಡೋದನ್ನು. ಅಂದರೆ ಒಂದು ಸಾತ್ವಿಕ ಶಕ್ತಿ ಊರಿಂದ ಹೋದರೆ ಆ ಊರಿನ ಶಕ್ತಿನೇ ಹೋದಂಗೆ ಆಗ್ಬಿಡುತ್ತೆ. ಅದನ್ನು ನಮ್ಮ ಹೇಳ್ತಾರಲ್ಲ, ಅದನ್ನು ಪುರದ ಪುಣ್ಯಂ ಪುರುಷ ರೂಪಿಯಿಂದ ಹೋಗುತ್ತಿದೆ ಅಂತ. ಪುರದ ಪುಣ್ಯನೇ ಹೋಗ್ಬಿಡುತ್ತಂತೆ ಪುರುಷ ರೂಪಿಯಿಂದ ಅಂತ ಹೇಳುವ ಹಾಗೆ, ಈ ಪುರದ ಪುಣ್ಯ ಹೋಯಿತು ಅಂತ ಅನ್ನಿಸ್ತು ಪಲ್ಲವ ರಾಜನಿಗೆ. ಬಂದು ಕೇಳ್ಕೊಂಡ ಅಂತ ಅರ್ಥ ಮಾಡ್ಕೋಬೋದು. ಮತ್ತೆ ಬರ್ತಾರೆ, ಮತ್ತೊಂದು ಸಲ ಕುಂಭಕೋಣಕ್ಕೆ ನಡ್ಕೊಂಡು ಹೋಗ್ತಿರ್ತಾರೆ. ಕಣಿಕಣ್ಣನ ಜೊತೆಗೆ ಇರಬೇಕು ಅವನು. ಹೋಗುವಾಗ ದಾರಿಯೊಳಗೆ ಪೆರಂಪುಳಿಯೂರು ಅಂತ ಒಂದು ಊರು ಬರ್ತದೆ, ಪೆರಂಪುಳಿಯೂರು ಅಂತ. ವಿಶ್ರಾಂತಿ ನಡ್ಕೊಂಡು ಹೋಗ್ಬೇಕಲ್ಲ ಅವಾಗೆಲ್ಲ, ಕಟ್ಟೆ ಮೇಲೆ ಕೂತ್ಕೋತಾರೆ ಮರದ ಕೆಳಗೆ. ವಿಶ್ರಾಂತಿ ತಗೋತಿರ್ಬೇಕಾದ್ರೆ ಒಂದು ಸಣ್ಣ ಘಟನೆ ಆಗ್ತದೆ. ಎದುರಿಗಿನ ಮನೆಯಲ್ಲಿ ಒಂದಿಷ್ಟು ಜನ ಬ್ರಾಹ್ಮಣರು ವೇದ ಪಾಠ ಮಾಡ್ತಿರ್ತಾರೆ. ಇವರು ಕಟ್ಟೆ ಮೇಲೆ ಇಬ್ಬರು ಕೂತದ್ದನ್ನು ನೋಡಿದ ತಕ್ಷಣ ವೇದ ಪಾಠ ನಿಲ್ಲಿಸ್ಬಿಡ್ತಾರೆ. ಯಾಕಂದರೆ ಆಗಿನ ಕಾಲದ ಪರಂಪರೆ ಅಂದರೆ, ಶೂದ್ರರು ಯಾರಾದರೂ ಬಂದರೆ ಅವ್ರ ಕಿವಿಗೆ ವೇದ ಪಾಠ ಬೀಳಬಾರ್ದು, ಅವರಿದ್ದಾಗ ಎದುರಿಗಿದ್ದಾಗ ವೇದ ಪಾಠ ಮಾಡಬಾರ್ದು ಅಂತ ಒಂದು ಕಲ್ಪನೆ ಇತ್ತು. ಅದಕ್ಕೆ ಅವ್ರು ನಿಲ್ಲಿಸ್ಬಿಟ್ರಂತೆ. ಅದು ಇವರೇನು ಮಾಡಿದ್ರು, ಎಷ್ಟು ದೊಡ್ಡವ್ರು ನೋಡಿ, ಪಾಪ ಅವರು ವೇದ ಪಾಠ ಮಾಡ್ಕೋತಾರೆ, ನಾನೇ ಯಾಕೆ ಕೂತ್ಕೊಂಡು ತೊಂದರೆ ಮಾಡಲಿ ಅವರಿಗೆ, ನಾವು ಹೋಗೋಣ ನಡಿ ಅಂತ ಹೊರಟರು. ವಿಚಿತ್ರ ಆದದ್ದೇನು ಅಂದರೆ, ಇವರು ಹೊರಟ್ರಲ್ಲ, ಅವ್ರು ಮತ್ತೆ ಶುರು ಮಾಡಬೇಕಲ್ಲ ವೇದ ಪಾಠ. ಎಲ್ಲಿ ನಿಲ್ಲಿಸಿದ್ದೀವಿ ಅಂತ ಯಾರಿಗೂ ನೆನಪಿಲ್ಲ, ಒದ್ದಾಡ್ತಾ ಇದ್ದಾರೆ, ಒಬ್ಬರಿಗೂ ನೆನಪಿಲ್ಲ, ಹೇಳಿದ್ದೆಲ್ಲ ಮರೆತು ಹೋಗ್ಬಿಟ್ಟಿದೆ. ಇವ್ರ ಕಡೆ ನೋಡ್ತಾ ಇದ್ರಂತೆ. ಅವಾಗ ಇವ್ರು ನಕ್ಕು ಬಿಟ್ಟು ಏನು ಮಾಡಿದರು ಅಂದರೆ, ಒಂದು ಭತ್ತದ ಕಾಳು ತಗೊಂಡು ಉಗುರಿಂದ ಮುರಿದು, ಶ್ಲೋಕ ಗೊತ್ತಾಯ್ತೋ ಅಂತ ಹೇಳಿದ್ರಂತೆ. ಅಲ್ಲಿಂದ ಮತ್ತೆ ಶುರು ಮಾಡಿದ್ರಂತೆ. ಅವ್ರು ಬಂದು ಇವ್ರು ಗಟ್ಟಿ ಕಾಲು ಹಿಡ್ಕೊಂಡ್ರಂತೆ. ನಾವು ಎಲ್ಲಿಗೆ ನಿಲ್ಲಿಸಿದ್ದು ನಿಮ್ಮ ನೆನಪಿದೆ ಅಂದರೆ, ವೇದ ನಿಮ್ಮ ಬಾಯಲ್ಲಿ ಕೂತ್ಕೊಂಡಿದೆ, ನಿಮಗೆಲ್ಲ ಬಂದ್ಬಿಟ್ಟಿದೆ, ನಾವು ಜೋರಾಗಿ ಅಂತ ಇದ್ದೀವಿ ಅಷ್ಟೇ. ನಾವು ಒಂದವ್ರು ನಮಗೆ ನೆನಪಿಲ್ಲ, ಎಲ್ಲಿ ನಿಲ್ಲಿಸಿದ್ದೀವಿ ಅಂತ ಗೊತ್ತಿಲ್ಲ, ನಿಮಗೆ ನೆನಪಿದೆಯಲ್ಲ ಅಂತ ಹೇಳಿ ದಯವಿಟ್ಟು ಕ್ಷಮಿಸ್ಬೇಕು ಅಂತ ಹೇಳಿ ಅವ್ರು ಹೇಳಿದ್ರಂತೆ. ತಪ್ಪು ತಿಳ್ಕೊಬೇಡಿ ನೀವು, ಭಗವಂತ
ವೇದ ಅಂದರೆ ಅತ್ಯಂತ ತಿಳುವಳಿಕೆಯ ಮಾತು. ತಿಳುವಳಿಕೆಯ ಮಾತು ಯಾವುದೋ ಒಂದು ಗುಂಪಿಗೆ ಸೇರಿದ್ದಲ್ಲ ಅಂತ ಹೇಳಿದ್ರಂತೆ. ಹೇಳಿ ಮುಂದೆ ಬರಬೇಕಾದ್ರೆ ಕುಂಭಕೋಣ ದೇವಸ್ಥಾನಕ್ಕೆ ಬಂದರು. ಆ ದೇವಾಲಯದ ಅರ್ಚಕರು ತಿರುಮಳಸೈ ಬಂದಿದ್ದಾರೆ, ಅವ್ರಿಗೊಂದು ಗೌರವ ಮಾಡಬೇಕು, ಮಹಾ ದೊಡ್ಡ ಅಳ್ವಾರರು ಬಂದಿದ್ದಾರೆ, ಜ್ಞಾನಿಗಳು ಅಂಥೇಳಿ ಪೂಜಾ ಸನ್ಮಾನ ಮಾಡಬೇಕು ಅಂತ ಕೂತ್ರಂತೆ. ಸಾಕಷ್ಟು ಜನ ಇರ್ತಾರಲ್ಲ, ಮನಸ್ಸು ದೊಡ್ಡದಾಗದೇ ಇರೋರು ಇರ್ತಾರಲ್ಲ, ಇದೇನ್ರಿ ಅವನು ಯಾವನು ಅಳ್ವಾರಂತೆ, ಅದು ನೋಡಿದರೆ ಅವನು ಹರಿಜನರವನಂತೆ, ಅವನಿಗೆ ನಾವು ಸನ್ಮಾನ ಮಾಡೋದಾ, ಸರಿ ಆಗಲ್ಲ ಇದು ಅಂತ ಅಂದ್ಕೊಂಡ್ರಂತೆ. ಆ ಮಾತು ತಿರುಮಳಸೆ ಕಿವಿಗೆ ಬಿತ್ತು. ಬಿದ್ದಾಗ ಅವರೊಂದು ಪ್ರಾರ್ಥನೆ ಮಾಡ್ತಾರೆ. ನನಗೆ ತಮಿಳು ಬರೋಲ್ಲ, ನಾನು ಬಂದಿದ್ರೆ ಅದು ಬಾಯ್ಪಾಟ್ ಮಾಡಬೇಕು ಅನಿಸ್ಬಿಡುತ್ತೆ, ನಿಜವಾಗ್ಲೂ ಅಷ್ಟು ಚಂದದ ಅರ್ಥ ಅದು. ಅವರು ಭಗವಂತನ ಕೈ ಮುಗಿ ಸುತ್ತ ನಿಂತಿದ್ದಾರೆ, ಜನ ನಿಂತಿದ್ದಾರೆ. ಅವ್ರನ್ನ ಟೀಕೆ ಮಾಡೋರು ಇದ್ದಾರೆ, ಅವ್ರನ್ನ ಮೆಚ್ಕೊಂಡು ಗೌರವ ಮಾಡಬೇಕನ್ನೋರು ನಿಂತಿದ್ದಾರೆ. ಅವ್ರ ಮಧ್ಯೆ ಕೈ ಮುಗಿದು ನಾರಾಯಣನ ಸ್ಮರಣೆ ಮಾಡ್ತಾ ಅವ್ರು ಹೇಳ್ತಾರೆ, ಭಗವಂತ ಯಾಕಪ್ಪ ಜನರಿಗೆ ತಿಳಿಸೋಲ್ಲ ನೀ ಎಲ್ಲರ ಹೃದಯದಲ್ಲಿ ಇದ್ದೀಯಾ ಅಂಥೇಳಿ. ಎಷ್ಟು ಚಂದದ ಮಾತಪ್ಪ ಇದು. ಇದ್ದಾನೆ ಅಂತ ಅವ್ರಿಗೆ ಹೇಳಲ್ಲ ಅವರು, ನಾರಾಯಣ ನೀ ಎಲ್ಲರ ಹೃದಯದಲ್ಲಿ ಇದ್ದೀಯಾ ಅಂತ ಯಾಕಪ್ಪ ಎಲ್ಲರಿಗೂ ಹೇಳೋದಿಲ್ಲ, ಕೆಲವೇ ದೇಹದಲ್ಲಿ ಮಾತ್ರ ಸೇರ್ಕೋತೀಯ, ನಾವೆಲ್ಲರೂ ನೀನೇ ಸೃಷ್ಟಿ ಮಾಡಿದ್ದಲ್ಲೇನೋ ಭಗವಂತ, ನನ್ನ ಹೃದಯದಲ್ಲೂ ಇದ್ದೀಯಾ ಅವ್ರ ಹೃದಯದಲ್ಲೂ ಇದ್ದೀಯಾ, ಯಾಕೆ ಭೇದ ತೋರಿಸ್ತೀಯಾ ಅಂತ ಪ್ರಾರ್ಥನೆ ಮಾಡಿದ್ರಂತೆ. ಪ್ರಾರ್ಥನೆ ಮಾಡಿ ಅಳ್ತಾ ಇದ್ದರಂತೆ. ಆ ಕ್ಷಣದಲ್ಲಿ ಅವ್ರ ಮೈಯಲ್ಲಿ ಭಗವಂತ ಕಾಣಿಸಿದ ಅವರಿಗೆ ಅಂತ. ಇದನ್ನು ಮತ್ತೆ ಎರಡು ರೀತಿ ತೊಗೋಬೋದು. ನಿಜವಾಗ್ಲೂ ಭಗವಂತ ಕಾಣಿಸಿದ ಅಂತ ತೊಗೋಬೋದು, ಅಥವಾ ಆ ಭಗವಂತನ ದರ್ಶನ ಅವ್ರಿಗಾಯಿತು, ಹೌದಪ್ಪ ನಿಜ ಹೇಳಿದ್ದು ಭಗವಂತ ಹೇಳಿ ಸತ್ಯ ಇದೆ ಅಂತ ಅನಿಸಿರ್ಬೇಕು. ಅವರೆಲ್ಲರೂ ಬಂದು ಕಾಲು ಹಿಡಿದು ಸಮಾರಂಭ ಮಾಡಿ ಸನ್ಮಾನ ಮಾಡಿದ್ರು ಅವರಿಗೆ ಅಂತ ಮಾತನ್ನು ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ, ಆ ಕಾಲಕ್ಕೆ ಯಾವುದು ಪವಾಡ ಅಂತ ತೋರಿತ್ತೋ, ಅದ್ಭುತ ಅನಿಸಿತ್ತೋ, ನಮಗಿವತ್ತು ಪವಾಡ ಅನ್ನಿಸ್ತಾ ಇದೆ. ಅದು ಅವನ ದೇಹದಲ್ಲಿ, ಅಳ್ವಾರ ದೇಹದಲ್ಲಿ ಭಗವಂತ ಕಾಣಿಸಿದ ಅಂದರೆ ಪವಾಡ ಅನಿಸುತ್ತಲ್ಲ ನಮಗಿವತ್ತು. ಹಾಗೆ ಮುಂದೆ ಇನ್ನೊಂದು ಸ್ವಲ್ಪ ದಿವಸ ಹೋದರೆ ನನಗೆ ಅನಿಸೋದು, ಸ್ವಲ್ಪ ದಿವಸ ಹೋದರೆ ಗಂಡ ಹೆಂಡಂದ್ರೆ ಪ್ರೀತಿ ಕೂಡ ಒಂದು ಪವಾಡ ಅಂತ ಅನಿಸ್ಬೋದಾ? ಇನ್ನೊಂದು 100 ವರ್ಷ ಹೋದರೆ ಎಷ್ಟು ಚೆನ್ನಾಗಿದ್ದೀರಿ ಗಂಡ ಹೆಂಡತಿಯವರು ಅಂದರೆ, ಹೌದಾ ಸಾಧ್ಯ ಇತ್ತಾ ಅನ್ನೋ ಕಾಲ ಬರ್ಬೋದೇನು. ಯಾಕಂದರೆ ಇವತ್ತು ಸಾಧಾರಣ ಅನಿಸಿದ್ದು ಮುಂದೆ ಅಸಾಧಾರಣ ಅನಿಸೋ ಕೆಲಸ ಇದೆ. ನನ್ನ ಗೆಳೆಯ ಒಂದು ಭಾಳ ಚಂದ ಹೇಳ್ತಿದ್ದ. ಒಬ್ಬ ಗಂಡ ಇದ್ದ, ಅವನು ಹೆಂಡತಿನ ವಿಪರೀತ ಪ್ರೀತಿ ಮಾಡೋನು, ತುಂಬ ಪ್ರೀತಿ ಮಾಡೋನು. ಒಂದು ಸಲ ಆಕೆ ಹೇಳಿದ್ದನ್ನು ಮೀರ್ತಿರ್ಲಿಲ್ಲಂತೆ. ಅವನ ಹೆಸರು ಅನ್ಬಿಲೀವೇಬಲ್ ಅಂತ. ಮನುಷ್ಯನ ಹೆಸರೇ ಅನ್ಬಿಲೀವೇಬಲ್, ನಂಬಲ ಸಾಧ್ಯ ಅಂತ ಇಟ್ಕೊಂಬಿಡಿ. ಅವನ ಹೆಸರೇ ನಂಬಲ ಸಾಧ್ಯ. ಒಂದು ತಮಾಷೆ, ಏನು ಹೆಸರು ನಿಂದು? ನಂಬಲ ಸಾಧ್ಯ, ವಿಚಿತ್ರ ಹೆಸರಪ್ಪ ನಿಂದು. ಅವನಿಗೆ ತನ್ನ ಹೆಸರಿನ ಬಗ್ಗೆ ಬೇಜಾರಾಗ್ಬಿಡ್ತು. ಅವನ ಹೆಂಡತಿ ಹೇಳಿದ್ನಂತೆ, ನಾನೇ ನೀನು ಭಾಳ ದಿವಸ ಬದುಕೋಲ್ಲ, ಒಂದೇ ಒಂದು ಪ್ರಾರ್ಥನೆ ಇದೆ, ನಾನು ಸತ್ತ ಮೇಲೆ ನನ್ನ ಸಮಾಧಿ ಮೇಲೆ ಏನು ಬರೀಬೇಕು ಅನ್ನೋದನ್ನು ಬರೆದಿಟ್ಬಿಡ್ತೇನೆ, ಕಲ್ ಮೇಲೆ ಕೆತ್ತಿಸಿಟ್ಬಿಡ್ತೇನೆ, ಅದನ್ನು ಮಾತ್ರ ದಯವಿಟ್ಟು ಹಾಕೋದನ್ನು ಬಿಡಬೇಡ. ಯಾಕೆ ಅದು ಆಗಲಿ ಎಂದು ಒಂದು ತೀರ್ಕೊಂಡ. ಅಲ್ಲಿ ಒಂದು ಕಲ್ಲು ಹಾಕಿದರು. ಅವನು ಬರೆಸಿಟ್ಟಿದ್ದಲ್ಲ, ಮೊದಲೇ ಚೆಂದಾಗಿ ಬರೆಸಿಟ್ಟಿದ್ದ. ಹಿಯರ್ ಲೈಸ್ ಎ ಪರ್ಸನ್ ವಾಸ್ ಆಲ್ವೇಸ್ ಲಾಯಲ್ ಟು ಹಿಸ್ ವೈಫ್ ಎಟ್ ಆಲ್ ಟೈಮ್ಸ್. ಹೆಂಡ್ತಿಗೆ ಏನು ಹೇಳಿದ್ದ ಅಂದರೆ, ನನ್ನ ಹೆಸರು ಮಾತ್ರ ಬರಿಬೇಡ, ಅನ್ಬಿಲೀವೇಬಲ್ ಅಂತ ಹೆಸರು ಅಸಹ್ಯ, ಅದು ನಂಬಲ್ಲ ಸಾಧ್ಯ ಅಂತ ಏನು ಬರೀತಾರೆ, ಅದಕ್ಕೆ ಬರೀಬಾರ್ದು. ಹಿಯರ್ ಲೈಸ್ ಅ ಮ್ಯಾನ್ ವಾಸ್ ಲಾಯಲ್ ಟು ಹಿಸ್ ಲೈಫ್ ಆಲ್ ಥ್ರೂ ಹಿಸ್ ಲಾಯಲ್ ಟು ಹಿಸ್ ವೈಫ್ ಆಲ್ ಥ್ರೂ ಹಿಸ್ ಲೈಫ್ ಅಂತ ಬರೆದು ಹಾಕಿದ್ದಂತೆ. ಜನ ನೋಡಿದವರೆಲ್ಲ ಅನ್ಬಿಲೀವೇಬಲ್ ಅಂದ್ರಂತೆ. ಅವನು ಯಾವುದನ್ನು ನೆನೆಸಬಾರ್ದು ಅಂತಿದ್ರು, ಅದು ಅನ್ಬಿಲೀವೇಬಲ್ ಅಂತ. ನಾ ಯಾಕೆ ಹೇಳ್ತಿದ್ದೇನೆ ಅಂದರೆ, ಒಂದು ಕಾಲಕ್ಕೆ ಆ ಪ್ರೇಮ ಅನ್ನುವಂಥದ್ದು, ನಿಷ್ಕಲ್ಮಶವಾದಂಥ ಪ್ರೀತಿ ಅನ್ನೋದು ಪವಾಡ ಅಂತ ಕಾಣಿಸುವಂಥ ದಿವಸ ಬರ್ತದ ಅಂತ. ಈಗ ನಾನು 3ನೇ ಪೇಜ್ ಪೇಪರ್ ಓದ್ತಿರ್ಬೇಕಾದ್ರೆ, ಹಣಕ್ಕೋಸ್ಕರ ತಾಯಿಯ ಕೊಲೆ, ತಂದೆಯ ಕೊಲೆ, ನಾವು ಯಾವ ಜೀವನದಲ್ಲಿದ್ದೀವಿ? ತಂದೆಗೋಸ್ಕರ ಊರನ್ನೇ ಬಿಟ್ಟು ಹೋದಂಥ ರಾಮ ಬದುಕಿದಂಥ ಜಾಗ ಅಲ್ವಾ, ಆ ರಾಮಾಯಣದಂಥ ಕಾಲ. ಇದು ಪವಾಡ ಅಂತ ಅನಿಸಲ್ವಾ ಈಗಿನವರಿಗೆ? ಅದಕ್ಕೆ ಅನಿಸುತ್ತೆ, ಅವತ್ತು ಅವ್ರ ಕೈ ಮುಗಿದು ಪ್ರಾರ್ಥನೆ ಮಾಡಿ ಕಣ್ಣೀರು ಸುರಿಸಿ, ಭಗವಂತ ನನ್ನ ಹೃದಯದಲ್ಲಿ ಇದ್ದ ಹಾಗೆ ಎಲ್ಲರ ಹೃದಯದಲ್ಲಿ ಇದ್ದೀವಿ ಅಂತ ಯಾಕಪ್ಪ ಹೇಳಲ್ಲ, ಜನರಿಗೆ ತೋರಿಸ್ಕೊಡಲ್ಲ ಅಂದಾಗ ಅವ್ರ ಮೈಯಲ್ಲಿ ಭಗವಂತ ಕಾಣಿಸಿದ ಅಂತ ಅನ್ನೋದು ನಮಗೆ ಪವಾಡ ಅನಿಸುತ್ತೆ. ಇವತ್ತು ಅವತ್ತು ಅವ್ರಿಗೆ ಪವಾಡ ಅನ್ನಿಸ್ಲಿಲ್ಲ, ಭಗವಂತ ಕಾಣಿಸಿದ ಅಂದರು, ಅವ್ರ ಕಾಲಿಗೆ ಬಿದ್ದರು. ಅಂದರೆ ಒಂದು ಕಾಲದ ಸಾಧಾರಣ ಕ್ರಿಯೆ ಶತಮಾನಗಳ ಕಳೆದ ಮೇಲೆ ಅದು ಪವಾಡ ಅಂತ ಕಾಣಿಸ್ಬಹುದೇನೋ ಅಂತ ಅನಿಸುತ್ತೆ. ಇವತ್ತಿಗೆ ಆ ಮಾತಿಗೆ ನಿಲ್ಲಿಸೋಣ. ನಾಳೆಗೆ ಆಳ್ವಾರರು ಮತ್ತು ರಾಮಾನುಜರ ಪ್ರಯಾಣವನ್ನು ಮುಂದುವರಿಸೋಣ. ನಮಸ್ಕಾರ.